ಸಮಸ್ಯೆಗಳಿಂದ ನಾನು ಹಿಂದೆ ಸರ್ಕೊಂಡೆ. ಒಂದಿಷ್ಟು ಉತ್ತಮ ಬೆಳವಣಿಗೆ ಅಲ್ಲ, ಕೆಲವರು ಏನಾದ್ರು ಸತ್ತೋದ್ರೆ ನೀವು ಅವ್ರ ಅಪ್ಪ ಅಮ್ಮಗೆ ಏನೋ ತಂದು ಕೊಡ್ತೀರಾ? ನೀವು ತಂದು ಕೊಡಕ್ಕೆ ನಿಮ್ಗೆ ಆಗುತ್ತಾ? ನಿಮ್ಗೆ ಹೇಳಿ, ನಿಮ್ಗೆ ನೀವು ತಂದು ಕೊಡಕ್ಕೆ ಆಗುತ್ತಾ? ಎಷ್ಟೋ ಜನ ಹೆಣ್ಮಕ್ಳು ಈಗ ಗಂಡ್ಮಕ್ಳು ತರ ಬದುಕ್ತಿದ್ದಾರೆ. ಅವ್ರೇನೋ ಒಂದು ಇಂಡಿಪೆಂಡೆಂಟ್ ಆಗಿ ಬದುಕ್ತಿದಾರೆ ಅಂತಾರೆ. ಎಲ್ಲರೂ ಬಿಟ್ಟಿರೋರಿರಲ್ಲ. ಅವ್ರಿಗೂ ತಂದೆ ತಾಯಿ ಮನೆ ಮಠ ಎಲ್ಲ ಇರುತ್ತೆ. ಅವ್ರು ಯಾವುದೋ ಪರಿಸ್ಥಿತಿಯಿಂದ ಹುಡುಗರ ಬಟ್ಟೆ ಹಾಕೋಕೆ ಸ್ಟಾರ್ಟ್ ಮಾಡಿರ್ತಾರೆ. ಹುಡುಗರ ತರ ಒಂದಿಷ್ಟು ಇಲ್ಲದೆ ಇದ್ರೂ ಹುಡುಗರ ಫೀಲಿಂಗ್ಸ್ನ ಅವ್ರವ್ರ ಮನಸ್ಸಲ್ಲಿನೂ ಮಾಡ್ಕೊಳಕ್ಕೆ. ಫ್ರೆಂಡ್ಸ್ ನಮಸ್ತೆ, ಎಲ್ಲರಿಗೂ ನಮಸ್ಕಾರ. ನನ್ನ ವಿಡಿಯೋ ಎಲ್ಲ ಇಷ್ಟ ಆದರೆ ಅಷ್ಟೇ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಫ್ರೆಂಡ್ಸ್, ಆ್ಯಂಡ್ ಸಬ್ಸ್ಕ್ರೈಬರ್ ಮಾಡಿ ಫ್ರೆಂಡ್ಸ್. ಓಕೆನಾ? ನಾನು ಮಾಡೋ ಕಂಟೆಂಟ್ ಇಷ್ಟ ಆದರೆ ಅಷ್ಟೇ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬರ್ ಮಾಡಿ. ಸರಿ, ನಾನು ಮಾತಾಡೋಕ್ಕೆ ಬಂದಿರೋ ಕಂಟೆಂಟ್ ಬಗ್ಗೆ ಇವಾಗ ಅನು ಅಕ್ಕ ಎಷ್ಟೋ ಜನರಿಗೆ ಗೊತ್ತಿದೆ ಫ್ರೆಂಡ್ಸ್. ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಜನರಿಗೆ ಮಾದರಿ ಆಗೋಳೆ ಹೆಣ್ಣು. ಆ ಹೆಣ್ಮಗಳಿಗೆ ಕೈ ಮುಗಿಬೇಕು ದೇವರೇ. ಏನಂದರೆ ಅನು ಅಕ್ಕ ಬಗ್ಗೆ ಕೆಟ್ಟಾಗಿ ಕಮೆಂಟು ಮತ್ತು ಕೆಟ್ಟಾಗಿ ಮಾತಾಡೋದು ಹೇಗೆ ಕ್ರಿಯೇಟ್ ಆಯಿತು? ಏನಂದರೆ ನಾವಿ ಆ್ಯಪ್ ಅಂತ ಒಂದು ಆ್ಯಪ್ ಇದೆಯಲ್ಲ, ಅದು ಪ್ರಮೋಷನ್ ಮಾಡೋರೆ. ಅದು ಆ್ಯಪು ಪ್ರಮೋಷನ್ ಮಾಡಿದ್ದು ರೈಟೇ ಫ್ರೆಂಡ್ಸ್. ಅದೇನು ಗೌರ್ಮೆಂಟಿಂದನೂ ರಿಜಿಸ್ಟರ್ ಆಗಿದೆ. ಅದೇನು ಆ್ಯಪು ಕೆಟ್ಟದೂ ಅಲ್ಲ, ಅದೇನು ಬೆಟ್ಟಿಂಗ್ ಆ್ಯಪ್ ಅಲ್ಲ, ಏನಲ್ಲ. ಅದು ಪ್ರಮೋಷನ್ ಮಾಡೋಳಲ್ಲ, ಅದು ಮಾಡಿದ್ದಕ್ಕೆ ಒಬ್ಬೊಬ್ಬರು ತಿಕ್ಕ ಎಲ್ಲ ಹುರ್ಕೊಂಡವ್ರೆ. ಆ ಅಕ್ಕನ ಮೇಲೆ ತಿಕ್ಕ ಎಲ್ಲ ಹುರ್ಕೊಂಡವ್ರೆ. ಅದಕ್ಕೋಸ್ಕರ ಕೆಟ್ಟು ಕಮೆಂಟ್ ಹಾಕೋದು, ಕೆಟ್ಟು ಇದು ಮಾಡೋದು. ಪಾಪ ಅವಕ್ಕ ಏನು ಮಾಡೈತೆ? ಅವಕ್ಕ ಜನರಿಗೆ ಮಾದರಿ ಆಗೋ ಹೆಣ್ಣು ಅಕ್ಕ. ಹೇಳ್ಬೇಕಂದ್ರೆ ಒಳ್ಳೆ ಕೆಲಸ ಮಾಡ್ತಾಳೆ. ಎಷ್ಟೋ ಶಾಲೆಗಳಿಗೆ ಬಣ್ಣ ಮತ್ತು ಮೂಲಭೂತ ಸೌಕರ್ಯ, ಶೌಚಾಲಯ, ಇಷ್ಟಕ್ಕೊಂದು ಸವಲತ್ತೆಲ್ಲ ಒದಗಿಸ್ಬೇಕಂತ ಒಂದು ಕನಸು ಕಟ್ಕೊಂಡವಳೆ ಅವಕ್ಕ. ಅವಕ್ಕನ ಬಗ್ಗೆನೇ ಬಿಟ್ಟಿಲ್ಲಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಕೆಟ್ಟಾಗಿ ಕಮೆಂಟ್ ಹಾಕೋದು. ಏನು ಗುರು ಇದು? ಬಡ ಮಕ್ಕಳನ್ನ ಯಾವತ್ತು ಬೆಳೆಸೋದು ನೋಡಿ, ತುಳಿಯೋದೇ ಮಾಡಬೇಡಿ. ಯಾಕಂದರೆ ಇನ್ನೊಂದು ತಿಕ್ಕ ಎಲ್ಲ ಹುರ್ಕೊಂಡಾರೆ ಅಂದರೆ ಯಾರಂದರೆ ಪಕ್ಕ ಹೇಳ್ತೀನಿ, ಮೊನ್ನೆ ಜಿ ಕನ್ನಡದಲ್ಲಿ ಅವಾರ್ಡು ಬೇರೆ ಸಿಕ್ತು. ಅದರಿಂದನೂ ಆಗಿರ್ಬೋದು, ಅದರಿಂದನೂ ಕೆಟ್ಟ ಕಮೆಂಟ್ ಬಂದೈತೆ ಮೋಸ್ಟ್ಲಿ. ಏನೋ ಪಾಪ ಒಳ್ಳೆ ಕೆಲಸ ಮಾಡ್ತಾಳೆ, ಎನ್ಕರೇಜ್ ಮಾಡೋಣ, ಒಳ್ಳೆ ಸಮಾಜಕ್ಕೆ ಏನನ್ನ ಕೊಡುಗೆ ಕೊಡೋಣ ಅನ್ನೋದಿಲ್ಲ. ಬರೇ ತುಳಿಯೋದೇ ನೋಡ್ತಾರೆ, ಬರೇ ತುಳಿಯೋದೆ. ಹಿಂಗೆ ಮಾಡಿದರೆ ನಮ್ಮ ದೇಶ ಹೆಂಗೆ ಉದ್ಧಾರ ಆಗುತ್ತೆ, ನಮ್ಮ ಕರ್ನಾಟಕ ಹೆಂಗೆ ಉದ್ಧಾರ ಆಗುತ್ತೆ? ಅನ್ನೋಕ್ಕೆ ಯಾವತ್ತಿದು ಆನ್ಸಪ್ಪನೇ ಹೇಳಬೇಕು. ಇಷ್ಟೇ ಫ್ರೆಂಡ್ಸ್ ಹೇಳೋಕ್ಕೆ ನನಗಿಷ್ಟ. ಯಾವತ್ತೂ ಇನ್ನೊಬ್ಬರ ಕಣ್ಣಲ್ಲಿ ನೀರು ತರ್ಸೋಕ್ಕೆ ಹೋಗಬೇಡಿ. ಅನ್ನೋಕ್ಕ ಒಳ್ಳೆ ಕೆಲಸ ಮಾಡ್ತಾಳೆ. ನಿಮಗೆ ಬೇಕಾದರೆ ಮಾಡ್ರು, ಬಂದು ಒಳ್ಳೆ ಕೆಲಸ ಮಾಡ್ರಲ್ಲ, ನಿಮ್ಮನ್ನೇನು ಬೇಡ ಅನ್ನುತ್ತಾ? ಅವರಿಗೆ 1 ರೂಪಾಯಿನೂ ಕೊಟ್ಟಿರಲ್ಲ ನೀವು. ಏನೋ ಒಂದು ಯಾರ್ಯಾರೋ ಸಹಾಯದಿಂದ ಏನೇನೋ ಮಾಡ್ತಾಳೆ ಅವಕ್ಕ. ನೀವೇನೋ 1 ರೂಪಾಯಿನೂ ಕೊಟ್ಟಿರ್ತೀರಾ? ಅವಕ್ಕ ಏನೇನೋ 1 ರೂಪಾಯಿನೂ ಕೇಳೈತಾ ಇನ್ನೊಬ್ಬರಿಗೆ? ಇಲ್ಲ. ಆದರೆ ಸಹಾಯ ಮಾಡಿ, ಇಲ್ಲಾಂದರೆ ಮುಚ್ಕೊಂಡಿರ್ಬೇಕು. ಕೆಟ್ಟಾಗಿ ಕಮೆಂಟ್ ಹಾಕೋದು, ಕೆಟ್ಟಾಗಿ ವಿಡಿಯೋ ಆ ಅಕ್ಕವರೆಗೂ ತಲುಪಬೇಕಾಗಿ ನಿಂತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಇನ್ನೊಂದು ದೇಶ ಉಳಿಸೋಣ, ದೇಶನ ಬೆಳೆಸೋಣ. ಇಷ್ಟೇ ಫ್ರೆಂಡ್ಸ್ ಹೇಳಿ ಮಾತು ಮುಗಿಸ್ತೀನಿ. ಇಷ್ಟೇ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬರ್ ಮಾಡಿ ಫ್ರೆಂಡ್ಸ್ ಪ್ಲೀಸ್. ಸರಿನಾ? ಬಾಯ್ ಫ್ರೆಂಡ್ಸ್.